ಚಿಕ್ಕಮಗಳೂರಿನ ಶೃಂಗೇರಿ ಭಾಗದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಶೃಂಗೇರಿ ಶ್ರೀಮಠದ ಊಟದ ಹಾಲ್ ಜಲಾವೃತ ಆಗಿಬಿಟ್ಟಿದೆ. ಮಠದ 2ನೇ ಭೋಜನ ಮಂದಿರ ನೀರು ತುಂಬಿದೆ. ಸಂಕಷ್ಟ ಎದುರಾಗಿಬಿಟ್ಟಿದೆ. 8ರಿಂದ 10 ಇಂಚುಗಳಷ್ಟು ಮಳೆ ನೀರು ತುಂಬಿಕೊಂಡಿಬಿಟ್ಟಿದೆ. ಸಮಸ್ಯೆ ಆಗಿದೆ. ಊಟದ ಹಾಲ್ಗೆ ಯಾರೂ ಬರದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಶೃಂಗೇರಿ ಮಠ ಸಹಜವಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಜನ ಬಂದೇ ಬರ್ತಾರೆ ಈ ಟೈಮ್ನಲ್ಲಿ ಕೂಡ. ಆದರೆ ಈಗ ಊಟನೇ ಸ್ಟಾಪ್ ಆಗಿಬಿಟ್ಟಿದೆ. ಕಾರಣ ನೀರು ತುಂಬಿದೆ ಭೋಜನ ಹಾಲ್ಗೆ. 8ರಿಂದ 10 ಇಂಚುಗಳಷ್ಟು ಮಳೆ ನೀರು ತುಂಬ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಕುತ್ಕೊಳ್ಳೋಕ್ಕೂ ಆಗಲ್ಲ, ಬಡಿಸ್ಲಿಕ್ಕೂ ಆಗಲ್ಲ. ನೋಡ್ತಾ ಇದ್ದೀವಿ ಕಂಪ್ಲೀಟಾಗಿ ನೀರು ಒಂದು 3-4 ಅಡಿ ಬಂದುಬಿಟ್ಟಿದೆ. ಈಗ ಅದನ್ನು ಹೊರಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಭಕ್ತರು ಬಂದು ಹಾಗೆ ವಾಪಸ್ ಆಗಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಅಲ್ಲಿ ದೇವಸ್ಥಾನಕ್ಕೆ ಸಹಜವಾಗಿ ಬಂದಂಥ ಭಕ್ತರೇನಿದ್ದಾರೆ ಅಲ್ಲಿ ಪ್ರಸಾದ ಇದೆಯಾ ಇಲ್ವಾ ಅಂಥೇಳಿ ನೋಡ್ಲಿಕ್ಕೆ ಬಂದೇ ಬರ್ತಾರೆ, ಅಥವಾ ಊಟ ಮಾಡಲಿಕ್ಕೆ ಅಂತ ಬಂದೇ ಬರ್ತಾರೆ. ಕೆಲವೊಬ್ಬರು ನಿರಾಸೆಯಿಂದ ಹೊರ ಹೋಗ್ತಿದ್ರು. ಬಟ್ ಈಗ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಾಗಿದೆ. ನೀರನ್ನು ಹೊರಹಾಕುವಂಥ ಪ್ರಯತ್ನ ಕೂಡ ಮುಂದುವರೆದಿದೆ.